ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣದ ಬಡಿದಾಟ ಜೋರಾಗ್ತಾ ಇದೆ. ಬಣ ರಾಜಕೀಯ ಶಮನಕ್ಕೆ ಬಿಜೆಪಿ ನಾಯಕರು ಈಗ ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದೆ ಇವರ ಬಣದ ಬಡಿದಾಟದ ರಗಳೆ. ಬಣ ರಾಜಕೀಯ ಶಮನಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾದಂತೆ ಕಾಣಿಸ್ತಾ ಇದೆ. ಯತ್ನಾಳ್ ಜೊತೆ ರೇಣುಕಾಚಾರ್ಯ ವಿರುದ್ಧವೂ ಕ್ರಮಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಬರೀ ಯತ್ನಾಳ್ ಅಷ್ಟೇ ಅಲ್ಲ, ರೇಣುಕಾಚಾರ್ಯ ವಿರುದ್ಧವೂ ಈಗ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಮಾತ್ರ ಕ್ರಮ ಆದರೆ ಸರಿಯಾಗಲ್ಲ. ಹೊನ್ನಳ್ಳಿ ಮಾಜಿ ಶಾಸಕ ಏನಿದಾರಲ್ಲ ಆ ರೇಣುಕಾಚಾರ್ಯ ಅವ್ರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಬೇಕು. ಇವರಿಬ್ಬರು ಪಕ್ಷಕ್ಕೆ ವಿರೋಧವಾದಂಥ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಇವರಿಗೆ ಶೋಕಸ್ ನೋಟಿಸ್ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ಅಂತ ಮಾಜಿ ಸಂಸದ ಡಿ.ವಿ. ಸದಾನಂದಗೌಡ ಈಗ ಆಗ್ರಹಿಸ್ತಾ ಇದ್ದಾರೆ. ಇಬ್ಬರ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅಂತ. Ashwavega English News. Coming soon. Your channel, your voice, your trust.